ಎಲ್ಲರೂ ತೋರಿಸ್ತಾ ಸ್ವಲ್ಪ ಎಲ್ಲರಿಗೂ ನಮಸ್ಕಾರ. ಹುಳಿಯಾರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತಿನ ದಿನ ನಾವೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯವರು ಮುಂಗಾರು ಶುರುವಾಯಿತು, ಆದರೂ ಮಳೆ ಇಲ್ಲ, ರೈತರು ಭಾಳ ಸಂಕಷ್ಟವಿದ್ದಾರೆ ಅಂತ ಯೋಚನೆ ಮಾಡಿ ಮಳೆ ಬರಲಿಲ್ಲ ಅಂದರೆ ಊರಿನಲ್ಲಿ ರೋಗ ರುಜಿನಗಳು ಸಾಕಷ್ಟು ತೊಂದರೆಗಳು ಆಗ್ತಾ ಇದ್ದಾವೆ ಅಂತೆಲ್ಲ ಗೊತ್ತಾಗಿ ಏನೋ ಸಂಕಲ್ಪ ಮಾಡ್ಕೊಂಡು ಒಂದ್ಸರಿ ಎಲ್ಲ ದೇವರು ಪೂಜೆ ಮಾಡ್ಸೋಣ ದುರ್ಗಮ್ಮನಿಗೆ ಆಂಜನೇಯ ಸ್ವಾಮಿಗೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡ್ವಿ. ಒಂದು 3-4 ವರ್ಷಕ್ಕೆ ಮಾಡಿಸಿದ್ವಿ ಹೆಚ್ಚು ಪೂಜೆ ಪೂಜೆ. ಅವಾಗಲೂ ಚೆನ್ನಾಗಿ ಮಳೆ ಬಂದಿತ್ತು. ಆಂಜನೇಯ ಸ್ವಾಮಿ ಎಲ್ಲರೂ ಸಹ ದುರ್ಗಮ್ಮನ ಇದ್ದು ನಾಳೆ ಮಳೆ ಬರಲಿ ಹಾಗಾಗಿ ಎಲ್ಲ ರೈತರ ಪರವಾಗಿ ಊರಿನ ಪರವಾಗಿ ನಾವು ಕೇಳ್ಕೊಂತ ಇದ್ವಿ. ಪರಮಾತ್ಮ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಹುಳಿಯಾರ ಘಟಕದಿಂದ ಕೇಳ್ಕೊಂತ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ವಸ್ತುರ ತಾಲೂಕು ಅಧ್ಯಕ್ಷರು ತಿಪ್ಪೇಸ್ವಾಮಿ ಅವರು ಬಂದರೆ ನಮ್ಮೊಂದು ಖುಷಿ ಆಯಿತು. ಅವರು ಕೂಡ ನಾವು ಶುಭಾಶಯ ಹೇಳ್ತಾ ಇದ್ವಿ. ತಾಲೂಕು ಅಧ್ಯಕ್ಷರು ಚಿಕ್ಕನಾಯಕನಹಳ್ಳಿ ತಾಲೂಕು ಅಧ್ಯಕ್ಷರು ಪ್ರಕಾಶ್ ಅಣ್ಣ ಅವರು, ಜಿಲ್ಲಾ ಉಪಾಧ್ಯಕ್ಷರು ಆರ್ ಚನ್ನಬಸವಯ್ಯರು, ಕಲ್ಪನಾ ಮೇಡಮ್ ಎಲ್ಲರೂ ಇದ್ದಾರೆ. ಹಾಗೂ ನಮ್ಮ ಎಲ್ಲ ಹುಳಿಯಾರಿನ ತಂಡನೇ ಇದೆ. ಇನ್ನೂ ಸಾಕಷ್ಟು ಜನ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ನಮ್ಮಲ್ಲೆಲ್ಲ ಒಬ್ಬಂಟಿದ್ರೆ ಎಲ್ಲ ಅಂಗಡಿ ಮನೆ ವ್ಯಾಪಾರ ವ್ಯವಹಾರ. ಇವತ್ತು ಮಳೆ ಬಂದರೆ ಎಲ್ಲರೂ ಚೆನ್ನಾಗಿರ್ತಾರೆ. ನಾವು ಅಂತಲ್ಲ, ಚಿಕ್ಕ ಪುಟ್ಟ ಅಂಗಡಿಯವರು ಎಲ್ಲರೂ ಚೆನ್ನಾಗಿರ್ತಾರೆ. ಹಾಗಾಗಿ ಎಲ್ಲರೂ ಒಳ್ಳೇದಾಗಲಿ, ಮಳೆ ಬರಲಿ ಅಂತ ನಾವು ಆಂಜನೇಯ ಕೇಳ್ಕೊಂತ ಇದ್ದೀವಿ. ಮಾಡ್ತಾಯಿದ್ದೀವಿ ಬಿಡಿಯಾ ಮೊದಲ ಹಂಗೆ ಈ ಒಂದು ಕಾರ್ಯಕ್ರಮನ ಉದ್ದೇಶಿಸಿ ತಾಲೂಕು ಮಹಿಳಾ ಅಧ್ಯಕ್ಷರಾದಂಥ ಕಲ್ಪನಾ ಮೇಡಮ್ಮು ಒಂದೆರಡು ಮಾತಾಡಬೇಕು. ಜೂನ್ ಮಳೆ ಬಂದಿಲ್ಲದ ಕಾರಣ ಗ್ರಾಮ ದೇವತೆಯಾದಂಥ ದುರ್ಗಾ ಪರಮೇಶ್ವರಿ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಬಂದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಸಮೃದ್ಧಿ ಮಳೆ ಬರಲಿ ಎಂದು ನಾವೆಲ್ಲ ಪ್ರಾರ್ಥಿಸಿದ್ದೇವೆ. ರೈತರ ಪರವಾಗಿ ಕೇಳಿಕೊಂಡು ಮಳೆ ಬರ್ತಿರಲಿಲ್ಲ, ಮಳೆ ಬರಲಿ ಅಂತ ಅಲ್ಲಿ ಪೂಜೆ ಮಾಡಿಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಮಾಡಿದ್ವಿ. ಅಕ್ಕಪಕ್ಕ ಮಳೆ ಆಗ್ತಿತ್ತು, ನಮ್ಮಲ್ಲಿ ಬರಲಿಲ್ಲ. ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ಕೊಂಡಿದ್ವಿ, ಇನ್ನು ಮುಂದಾರು ಮಳೆ ಬರಲಿ. ಧನ್ಯವಾದಗಳು. ಕಂಟಿನ್ಯೂ ಮಾಡ್ತಿದ್ಯಾ? ಕಂಟಿನ್ಯೂ ಜಾಬ್ ಕೊಟ್ಟೆ. ಹಾಂ, ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕು ಅಧ್ಯಕ್ಷರಂತ ಪ್ರಕಾಶ್ ಅಣ್ಣ ಅವರು ಎರಡು ಮಾತಾಡಬೇಕು. ಈ ದಿನ ನಾವು ದುರ್ಗಾ ಪರಮೇಶ್ವರಿ ಗ್ರಾಮದೇವತೆಯಾದಂಥ ದುರ್ಗಾ ಪರಮೇಶ್ವರರು ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಮಳೆ ಬರಬೇಕು, ರೈತರು ತುಂಬ ಕಷ್ಟದಲ್ಲಿದ್ದಾರೆ, ಬೆಳೆ ಇಲ್ಲ, ಮಳೆ ಇಲ್ಲ. ಇಷ್ಟೊತ್ತಿಗೆ ಹೆಸರುಗಳು ಬರಬೇಕಾಗಿತ್ತು, ಮಳೆ ಇಲ್ಲದ ಕಾರಣ ರೈತರಿಗೆ ಏನು ತೊಂದರೆ ಆಗ್ತಿರೋದ್ರಿಂದ ಮುಂದೆ ಆದರೂ ಸುಭಿಕ್ಷವಾಗಿ ಮಳೆ ಆಗಲಿ. ಬೇರೆ ಬೇರೆ ರಾಜ್ಯಗಳೆಲ್ಲ ಒಳ್ಳೆ ಮಳೆ ಆಗ್ತಿದೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ರಾಜ್ಯದಲ್ಲೂ ಮಳೆ ಆಗ್ತಾ ಇಲ್ಲ. ರೈತರಿಗೆ ಮಳೆನೇ ಮುಖ್ಯ. ಮಳೆ ಇಲ್ಲ ಅಂದರೆ ರೈತರ ಪಾಡು ಅಯೋಮಯ ಆಗುತ್ತೆ. ಏನಪ್ಪ ಅಂದರೆ ರೈತರು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋದರೂ ಲಂಚ 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 ಲಂಚ. ಗೌರ್ಮೆಂಟ್ ಅಧಿಕಾರಿಗಳಿಗೆ ಯಾವುದಾದ್ರೂ ಒಂದು ಕಡೆ ಲಂಚ ಸಿಗ್ತಾ ಇರುತ್ತೆ. ರೈತರಿಗೆ ಯಾವ ಕಡೆನೂ ಕೊಡಲ್ಲ. ಭೂಮಿನೇ ಕೊಡಬೇಕು, ಏನೇ ಕೊಡಬೇಕು. ಭೂಮಿ ಕೊಡಬೇಕು ಅಂದರೆ ಮಳೆ ಬರಬೇಕು. ಮಳೆ ಬರಲಿಲ್ಲ ಅಂದರೆ ರೈತರು ಸಂಕಷ್ಟಕ್ಕೆ ತಲುಪ್ತಾರೆ. ಎರಡನೇದಾಗಿ ರಾಜ್ಯನೇ ಸಂಕಷ್ಟ ಬಲಿಯಾಗಬೇಕು. ಆದ್ದರಿಂದ ದಯಮಾಡಿ ನಮ್ಮ ಗ್ರಾಮದೇವತೆ ದುರ್ಗಾ ಪರಮೇಶ್ವರ ಅವರು ಮತ್ತು ನಮ್ಮ ಆಂಜನೇಯ ಸ್ವಾಮಿಯವರ ಕೃಪಾ ಕಟಾಕ್ಷದಿಂದ ಮಳೆನಾರು ಬರಲಿ ಅಂತೇಳಿ ಈ ಮೂಲಕ ನಾವು ಪ್ರಾರ್ಥನೆ ಮಾಡ್ತೀವಿ. ಧನ್ಯವಾದಗಳು. ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಳೆಗಾಗಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹುಳಿಯಾರು ಇಲ್ಲಿ ವಿಶೇಷ ಪೂಜೆನ ಏರ್ಪಡಿಸಿದ್ದೀವಿ. ಉದ್ದೇಶ ಇಷ್ಟೇ, ಮುಂಗಾರು ಕ್ಷೀಣಿಸಿರೋದ್ರಿಂದ ಮಳೆ ಬರ್ತಾ ಇಲ್ಲ. ಆದ್ದರಿಂದ ರೈತರಿಗೆ ಅನುಕೂಲ ಆಗಬೇಕು. ರೈತರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ, ನಾವು ಚೆನ್ನಾಗಿದ್ದರೆ ನಾಡು ಚೆನ್ನಾಗಿರುತ್ತೆ. ಹಾಗಾಗಿ ದಯಮಾಡಿ ಎಲ್ಲರೂ ಒಗ್ಗೂಡಿ ಒಂದು ಹಿಂದೆ ಏನಿತ್ತು ಅಜ್ಜಿ ಹಬ್ಬ ಅಂತೇಳಿ ಮಾಡ್ತಾಯಿದ್ರು, ಚೆನ್ನಾಗಿ ಆಗಬೇಕು. ಈ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ದುರ್ಗಾ ಪರಮೇಶ್ವರಿನ ಕೇಳ್ಕೊಂಡೆ.
ಒರಿಜಿನಲ್ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತ. ಈಗ ಶುರು ಮಾಡ್ತೀನಿ. ತಡೆ